ಲೌಕಿಕದಲ್ಲಿ ಬದುಕ್ತಾ ಇರತಕ್ಕಂಥ ಮನುಷ್ಯ ಹಣಮತದಿಂದ ಪಿತ್ತ ನೆತ್ತಿಗೇರಿರ್ತಕ್ಕಂಥ ವ್ಯಕ್ತಿ ಎಲ್ಲಿ ಏನು ನಾನು ಮಾಡಿದರೂ ಸಹ ಅದು ಸಿದ್ಧಿ ಆಗೇ ಆಗುತ್ತದೆ, ನಾನು ಏನು ಹೇಳ್ತೀನಿ ಅದನ್ನು ನಡೆದೇ ನಡೀತದೆ ಅಂತಕ್ಕಂಥ ಪಿತ್ತವನ್ನು ಎರಿಸಿಕೊಂಡಿರ್ತಕ್ಕಂಥ ಮನುಷ್ಯ ಅಕಸ್ಮಾತ್ ಜ್ಞಾನಿಗಳನ್ನು ಸಂದರ್ಶನ ಮಾಡಿದ್ರೆ ಅವನು ಮಾತಾಡ್ತಾನಂತೆ ಅವ್ರ ಮುಂದ್ಗಡೆ, ಗುರುಗಳೇ ಗುರುಗಳೇ ಅಂತಂತ ಕೇಳ್ತಾನೆ. ನಾನು ಏನು ಮಾಡಿದೆ ಗೊತ್ತಾ, ನಾ ಏನು ಮಾಡಿದೆ ಅಂತ ಹೇಳಿದ್ರೆ, ಆ ಸಂಘ ಇತ್ತಲ್ಲ, ಆ ಸಂಘದ ಮೂಲ ಅಧ್ಯಕ್ಷನಾಗಿ ಇದ್ದವನನ್ನು ಎತ್ತಂಗಡಿ ಮಾಡಿಬಿಟ್ಟು ಆ ಜಾಗಕ್ಕೆ ನಾನು ಬಂದು ಕೂತ್ಕೊಂಡಿದ್ದೀನಿ. ಹೇಗೆ ನಾನು ಕೆಲಸ ಮಾಡಿದ್ದೀನಿ ಗುರುಗಳೇ ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿಬಿಟ್ಟು ಆ ಜಾಗಕ್ಕೆ ನಾನೇ ಕೂತ್ಕೊಂಡಿದ್ದೀನಿ ಗುರುಗಳೇ ಅಂತಂತ ಹೇಳಿದಾಗ ಗುರುಗಳಾದವರು ಹೇಳ್ತಾರಂತೆ, ಹೌದೇನಪ್ಪ, ಒಳ್ಳೆಯ ಸಾಧನೆ, ಒಳ್ಳೆಯ ಸಾಧನೆ. ಗುರುಗಳೇ ಇನ್ನೊಂದು ಕೆಲಸನೂ ಸಹ ನಾನು ಮಾಡಿದ್ದೀನಿ ಅಂತ ಹೇಳ್ತಾನೆ ಅವನು. ಹೌದಾ, ಏನಪ್ಪ, ಏನು ಮಾಡಿದೀಯ ಕಣಪ್ಪ ನೀನು ಅಂತಂತ ಕೇಳ್ತಾರೆ ಇವರು. ಗುರುಗಳೇ ಏನಂತ ಹೇಳಿದ್ರೆ, ಒಂದು ನಿಗಮ ಮಂಡಳಿ XYZ ಯಾವುದೋ ಲೋಕದಲ್ಲಿ ಎಲ್ಲ ಇರ್ತದಲ್ಲ, ನಿಗಮ ಮಂಡಳಿ ಇತ್ತಲ್ಲ, ಆ ನಿಗಮ ಮಂಡಳಿಗೆ ನಾನೇ ಮುಖ್ಯವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಸ್ಬಿಟ್ಟು ಅವನಿಗೆ ಅಲ್ಲಿ ಕೂಡಿಸ್ಬೇಕು. ಅವನೇ ಆ ನಿಗಮ ಮಂಡಳಿಯ ಪ್ರಧಾನ ಅಧ್ಯಕ್ಷನಾಗಿರ್ತಾನೆ. ನಾನು ಹೇಳ್ದಂಗೆ ಅವನೆಲ್ಲ ಮಾಡ್ತಾನೆ, ಅವನು ಹೇಳ್ದಂಗೆ ಇವೆಲ್ಲ ಕೇಳಬೇಕು. ಇಷ್ಟೆಲ್ಲ ನಾನು ಮಾಡಿದ್ದೇನೆ ಗುರುಗಳೇ, ಆಗ್ಬೋದಲ್ವಾ ಅಂತಂದರೆ ಆಗ್ಬೋದ ಒಳ್ಳೆ ಕೆಲಸ ಇವರು ಗುರುಗಳೇ ಹೇಳಿದರು. ತದನಂತರ ಅವನನ್ನು ಮುಂದುವರೆದು ಹೇಳಿದ, ಆ ಗುರುಗಳೇ ಮತ್ತಿರೋದು ಸಂಘ ಸಂಸ್ಥೆ ಇತ್ತಲ್ವ, ಆ ಸಂಘ ಸಂಸ್ಥೆಯಲ್ಲಿ ಯಾರೂ ಸಹ ತಮ್ಮಿಷ್ಟ ಬಂದಂಗೆ ನಡ್ಕೊಳ್ತಾ ಇದ್ರು. ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಅವ್ರನ್ನ ಎಲ್ಲರನ್ನ ತೆಗೆದು ಹಾಕಿಸಿ ಕೊನೆಗೆ ನಾನು ಯಾರ ಹೆಸರನ್ನು ಸೂಚಿಸ್ತೀನೋ ಅಂಥವರೇ ಅಲ್ಲಿರಬೇಕು. ಹಾಗಾಗಿ ಈ ಸಂಘ ಸಂಸ್ಥೆ ನನ್ನ ಕಪಿಮುಷ್ಟಿಯಲ್ಲಿದೆ, ನಾನು ಹೇಳ್ದಂಗೆ ಅವ್ರು ನಡ್ಕೊಳ್ಬೇಕೆಲ್ಲರೂ. ಹೆಂಗೆ ಗುರುಗಳೇ ನಿಮ್ಮ ಶಿಷ್ಯ, ನಾನು ಹೇಳಿರ್ತಕ್ಕಂಥ ಯಾವ ಮಾತು ಕೂಡ ಅದು ಎಲ್ಲೂ ಜಾರು ಹೋಗಬಾರ್ದು, ಹಾಗೆ ನೋಡ್ಕೊಂಡ್ಬಿಟ್ಟು ನಾನು ಹೇಳಿದ್ದನ್ನೇ ಸರಿಯಾಗಿ ಪಾಲಿಸ್ಬೇಕೆಲ್ಲರೂ, ಆ ರೀತಿಯಲ್ಲಿ ನಾನು ನೋಡ್ಕೊಂಡಿದ್ದೀನಿ. ಗೆನ್ನಲ್ವಾ ಗುರುಗಳೇ ನಾನು ಅಂತ ಇವನು ಕೇಳ್ತಾನಂತ ಮಹಾತ್ಮರನ್ನ. ಏನೋ ಅವನ ಪೂರ್ವಜನ್ಮದ ಅದೃಷ್ಟ ವಶಾತ್ ಅವನಿಗೆ ಒಳ್ಳೆ ಜ್ಞಾನಿಗಳ ಸಂದರ್ಶನ ಆಗ್ಬೇಕಂತ ಇತ್ತೇನೋ, ಅವ್ರ ಮುಂದೆ ಈ ದುರಹಂಕಾರ ಮನುಷ್ಯನಿಗೆ ಬಡಬಡಾಯಿಸ್ತಾ ಇದ್ದ. ಅವ್ರ ಮುಂದ್ಗಡೆ ಹೋಗಿ ಅವ್ರು ಹೇಳಿದರಂತೆ, ಹೌದಪ್ಪ, ಹೌದು ಕಣಯ್ಯ, ನೀನು ಎಲ್ಲವನ್ನು ಗೆದ್ದುಬಿಟ್ಟಿದ್ದೀಯಾ ನೋಡು, ನೀನು ಹೇಳಿದ್ದು ಯಾವುದು ಕೂಡ ಹುಸಿಯಾಗಿಲ್ಲ, ಎಲ್ಲದೂ ನೀನು ಹೇಳ್ದಂಗೆ ನಡೀತಾ ಉಂಟಲ್ವಾ ಅಂತಂತ ಗುರುಗಳು ಹೇಳಿದ್ರಂತೆ. ಹೌದಲ್ವಾ ಗುರುಗಳೇ, ನಾನಂದರೆ ಏನೋ ಅಂತ ಹಿಂಗೆ ಮಾತಾಡ್ತಾ ಇದ್ದಂತೆ. ಅದಕ್ಕೆ ಗುರುಗಳೇ ನೀವು ಏನು ಹೇಳ್ತೀರ ಹಾಗಾದ್ರೆ ನನ್ನ ಬಗ್ಗೆ, ಇಷ್ಟು ಪವರ್ ಇದೆಯಲ್ವ ನನ್ನ ಕಡೆ ಇಲ್ಲ ಅಂತ ನೀವು ಕೇಳಿದ್ರೆ, ಗುರುಗಳು ಅವನ ಮುಖವನ್ನೇ ನೋಡುತ್ತಾ ಮುಗಳನಕ್ರಂತೆ. ಮುಗುಳ್ನಕ್ಬಿಟ್ಟು ಮತ್ತೆ ಈ ರೀತಿಯಲ್ಲಿ ನಕ್ಕು ಅವ್ರು ಹೇಳಿದ್ರಂತೆ, ಹೌದಪ್ಪ, ನೀನು ಎಲ್ಲವನ್ನೂ ಸಹ ಗೆದ್ದುಬಿಟ್ಟಿದ್ದೀಯಾ, ನೀನು ಹೇಳಿದ್ರೆ ಯಾವುದು ನಡೆಯೋದಿಲ್ಲ ಅಂತಲ್ಲ, ಎಲ್ಲವೂ ಸಹ ನಡೀತದೆ, ಎಲ್ಲವೂ ನಿನ್ನ ವಶನೇ. ಹಾಗಾಗಿ ನೀನು ಹೇಳಿದ್ರಲ್ಲಿ ಯಾವುದು ಹುಸಿ ಇಲ್ಲ. ಆದರೆ ನಾನೊಂದು ಮಾತು ಕೇಳ ನಿನಗೆ ಅಂತಂತ ಹೇಳಿದ್ರಂತೆ. ಕೇಳಿ ಗುರುಗಳೇ, ಏನು ಕೇಳಿ ಅಂತಂತ ಇವ ಹೇಳಿದಂತೆ. ನೋಡಪ್ಪ, ನೀ ಸಂಘ, ನಿಗಮ ಮಂಡಳಿ ಅಥವಾ ಸಂಸ್ಥೆ, ಇನ್ನಿತರ ಯಾವುದೇ ಒಂದು ವ್ಯವಸ್ಥೆಗಳಿರಬಹುದು, ಆದರೆ ನೀನು ಹೇಳಿದ್ದೆಲ್ಲ ನಡೀತದೆ, ನೀನು ಹೇಳಿದ್ದೆಲ್ಲವೂ ಆಗುತ್ತದೆ, ಅದರಲ್ಲೆಲ್ಲದರಲ್ಲೂ ನೀನು ಗೆದ್ದಿದ್ದೀಯ ನಿಜ. ಆ ಗೆದ್ದಿದ್ದರಿಂದ ನಿನಗೆ ಬರಬೇಕಾಗಿರತಕ್ಕಂಥ ಒಂದು ದುರಹಂಕಾರದ ದೋಷನೆಲ್ಲ ಅಂಕುರಿಸಿದೆ, ಆವರಿಸಿದೆ, ನಿನ್ನೆಲ್ಲ ತುಂಬಿಕೊಂಡಿದೆ. ಅದನ್ನೇನಾದರೂ ಕಳ್ಕೊಳ್ಳಿಕ್ಕೆ ಸಾಧ್ಯ ಏನು ಕಣಪ್ಪ ನಿನ್ನ ಕಡೆಯಿಂದ ಅಂತ ಕೇಳ್ತಾರಂತೆ. ಇವನಾಗ ಸ್ವಲ್ಪ ಅದಮ್ಕೊಂಡು ಗುರುಗಳೇ ಏನು ಗುರುಗಳೇ ಹಾಗಂದ್ರೆ ಅಂತ ಕೇಳ್ದ. ನೋಡಪ್ಪ, ಗೀತೆಯ 16ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ ಇದೆ. ಡಂಬೋ ದರ್ಪೋ ಅತಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀಂ ಅಂತ ಅಲ್ಲಿ ಒಂದು ಮಾತು ಬರುತ್ತದೆ. ಅಂದರೆ ಏನು ಗೊತ್ತಾ, ಈ ಡಂಭ, ದರ್ಪ, ಅತಿಮಾನ, ಕ್ರೋಧ, ಈ ಪಾರುಷ್ಯ ಮತ್ತು ಅಜ್ಞಾನ, ಇದೆಲ್ಲವೂ ಕೂಡ ನಾವು ಅಳವಡಿಸ್ಕೊಂಡು ನಮ್ಮದು ಒಳಗಡೆ ಇದ್ದರೆ ಅದು ಹೀಗೇನೆ ಮಾತಾಡಿಸೋದು, ಹೀಗೇನೆ ವರ್ತಿಸೋದು,
ಹೀಗೇನೆ ಲೋಕದಲ್ಲಿ ವ್ಯವಹರಿಸಲಿಕ್ಕೆ ಬಿಡೋದು. ಮೊದಲು ನೀನು ಗೆಲ್ಲಬೇಕಾಗಿರತಕ್ಕಂಥ ಅವನ್ನೇ ನೀನು ಗೆಲ್ಲಿಲ್ಲ. ಈ ವಿಷಯಗಳನ್ನು ನೀನು ಇವನ್ನೆಲ್ಲ ಗೆದ್ದಿದ್ದೇನೆ, ನಾನು ಹೇಳಿದ್ದೆಲ್ಲ ಅಲ್ಲಿ ನಡೆದಿದೆ, ನಾನು ಮಾತಾಡಿದ್ದೇ ಅಂತಿಮ, ನಾನು ಹೇಳಿದ್ದೇ ಆಗಬೇಕು, ನಾನು ಹೇಳ್ದಂಗೆ ಎಲ್ಲ ನಡಿಬೇಕು, ನಾನು ಏನು ಫೈನಲ್ ಮಾಡ್ತೀನೋ ಅದೇ ಎಲ್ಲರೂ ಸಹ ಕೇಳಬೇಕು ಅಂತಂತ ಅಂದ್ಕೊಳ್ಳೋದು. ನಿನ್ನಂಥ ಮೂರ್ಖ ಯಾರ ಇಲ್ಲ ಕಣಪ್ಪ. ಸ್ವಲ್ಪ ನಿನ್ನಲ್ಲಿ ಏನೋ ಲಕ್ಷ್ಮಿ ಅನುಕೂಲ ನಿನಗಿರಬಹುದು, ನೀನು ಸ್ಥಿತಿವಂತನಾಗಿರಬಹುದು ಲೋಕದಲ್ಲಿ, ಹಾಗಂತ ಹೇಳಿಬಿಟ್ಟು ನೀನು ಹೇಳಿದ್ದೇ ಫೈನಲ್ ಅಂತ ಅಂದ್ಕೊಂಡ್ಬಿಟ್ಟು ನೀನು ವ್ಯವಹರಿಸಿದರೆ ಇಲ್ಲಿ ನಿನಗೆ ಮಾನ್ಯತೆ ಸಿಗಬಹುದು, ಆದರೆ ಅವನ ಲೋಕ ಅಂತ ಇದೆ ಅಲ್ಲಿ. ಈ ನಿನ್ನಲ್ಲಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಈ ದುರ್ಗುಣಗಳನ್ನೇ ನಾವು ಡಂಭ, ದರ್ಪ, ಅತಿಮಾನ, ಕ್ರೋಧ, ಪಾರುಷ್ಯ, ಅಜ್ಞಾನ ಇವೇ ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ಇವೇ ನಮ್ಮಲ್ಲಿ ಇನ್ನೂ ಕುಳಿತುಕೊಂಡಿವೆ ಎಂದು ಜಿಡ್ಡು ಕಟ್ಟಿದ ಎಣ್ಣೆ ಹಾಗೆ. ಆ ಉಜ್ಜಯಿನಿ ಅಥವಾ ಒಂದು ಕಲ್ಲಿನ ಮೂರ್ತಿ ತಗೊಳ್ರಿ, ಆ ಮೂರ್ತಿಗೆ ಎಣ್ಣೆಯನ್ನು ಹಾಕಿ ಸುರಿದ್ಬಿಟ್ಟು ಜಿಡ್ಡು ಕಟ್ಟಿರ್ತದಲ್ಲ, ಹಾಕಿದ್ರೂ ಕೂಡ ಹೋಗಲ್ಲ ಆ ಎಣ್ಣೆಯ ಜಿಡ್ಡು. ಆದರೆ ಹಾಗೆ ಅಂಟುಕೊಂಡಿದೆ ಕಣಪ್ಪ, ಅದನ್ನೇ ತೊಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಮಾರಾಯ. ನೀನು ನಾನು ಮಾಡಿದೆ, ನನ್ನಿಂದ ಆಯಿತು, ನನ್ನ ಮಾತು ಕೇಳ್ತಾರೆ, ನನಗಾಗಿ ಎಲ್ಲ ನನ್ನನ್ನು ಇರ್ತಾರೆ, ಇದನ್ನೆಲ್ಲ ಯಾಕಯ್ಯ? ಮೊದಲಿದನ್ನು ಬಿಟ್ಟು ಫಸ್ಟು ಮೊದಲಿಗೆ ಗೆಲ್ಲಬೇಕಾಗಿರತಕ್ಕಂಥದ್ದು ನೀನು. ಇದನ್ನು ನಾನು ಅಧ್ಯಕ್ಷನಾಗಿದ್ದೇನೆ ಹಾಗೆ ಹೀಗೆ ಅಂತ ಹೇಳಿ ಬೀಗಲಿಕ್ಕೆ ಹೋಗಬೇಡ. ಹಾಗಂದ ತಕ್ಷಣವೇ ನಿನ್ನಲ್ಲಿ ಬರ್ತಾ ಇರತಕ್ಕಂಥದ್ದು ಇವೆಲ್ಲವೂ ಬಂದು ನಿನ್ನಲ್ಲಿ ಕೂತ್ಕೊಳ್ತದೆ. ಆಗ ನೀನು ಒಬ್ಬ ಅಸುರನಾಗ್ತೀಯ, ಒಬ್ಬ ರಾಕ್ಷಸನಂತೆ ಪ್ರವೃತ್ತಿಯನ್ನು ಮಾಡ್ತೀಯ. ಆದರೆ ದೈವಿ ಸಂಪತ್ತು ಉಳಿತಕ್ಕಂಥ ಒಂದು ಲಕ್ಷಣಗಳು ಕೂಡ ನಿನ್ನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ ಮೊದಲು ನೀನು ಗೆಲ್ಲಬೇಕಾಗಿರತಕ್ಕಂಥದ್ದು ಇದನ್ನು ಕಣಯ್ಯ, ಇದನ್ನು